ನಮಸ್ಕಾರ ವೀಕ್ಷಕರೇ, ನಮ್ಮ SLN ನ್ಯೂಸ್ ಕನ್ನಡ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರೋ ಬೆಲ್ ಬಟನ್ನ ಒತ್ತಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು. ಶಾಸಕ BN ರವಿಕುಮಾರ್ 58ನೇ ಜನ್ಮದಿನಾಚರಣೆ 2028ಕ್ಕೆ ಸಚಿವರಾಗಲೆಂದು ಶುಭ ಹಾರೈಸಿದ ಅಭಿಮಾನಿಗಳು. ಕ್ಷೇತ್ರದೆಲ್ಲೆಡೆ ಶಿಡ್ಲಘಟ್ಟದ ಜನಪ್ರಿಯ ಶಾಸಕರಾದ BN ರವಿಕುಮಾರ್ ಅವರ 58ನೇ ಜನ್ಮದಿನೋತ್ಸವವನ್ನು ಅಭಿಮಾನಿಗಳು ಹಾಗೂ ಪಕ್ಷದ ಕಾರ್ಯಕರ್ತರು ಅತ್ಯಂತ ಸರಳ ಹಾಗೂ ಅರ್ಥಪೂರ್ಣವಾಗಿ ಆಚರಿಸಿದರು. ಅದ್ದೂರಿ ಆಡಂಬರಕ್ಕೆ ಆಸ್ಪದ ನೀಡದೆ ಸಾಮಾಜಿಕ ಕಳಕಳಿಯೊಂದಿಗೆ ದಿನಪೂರ್ತಿ ವಿವಿಧ ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ನಗರದ ಆಶಾಕಿರಣ ಅಂಧ ಮಕ್ಕಳೊಂದಿಗೆ ಕೇಕ್ ಕತ್ತರಿಸಿದ ಕಾರ್ಯಕರ್ತರು ತಾಲೂಕಿನ ಅಂಧ ಮಕ್ಕಳ ಆಶಾಕಿರಣ ಶಾಲೆಯ ಆವರಣದಲ್ಲಿ ಅಭಿಮಾನಿಗಳು ಅಲ್ಲಿನ ಮಕ್ಕಳೊಂದಿಗೆ ಕೇಕ್ ಕತ್ತರಿಸಿ ಸಂತಸ ಹಂಚಿಕೊಂಡರು. ಅಂಧ ಮಕ್ಕಳಿಗೆ ಸಿಹಿ ಹಾಗೂ ಅಗತ್ಯ ಸಾಮಗ್ರಿಗಳನ್ನು ವಿತರಿಸಿ ಅವರೊಂದಿಗೆ ಸಮಯ ಕಳೆದು ಜನ್ಮದಿನವನ್ನು ವಿಶೇಷವಾಗಿ ಆಚರಣೆ ಮಾಡಿದರು. ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ವಿತರಣೆ ಮಾಡಿದರು. ನಂತರ ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿ ಬೆಂಬಲಿಗರು ಒಳರೋಗಿಗಳಿಗೆ ಹಣ್ಣು ಹಂಪಲು ಹಾಗೂ ಬಿಸ್ಕತ್ ವಿತರಿಸಿ ಹಾಗೂ ಶೀಘ್ರ ಗುಣಮುಕ್ತಿಗೆ ಹಾರೈಸಿದರು. 2028ಕ್ಕೆ BN ರವಿಕುಮಾರ್ ಅವರು ಸಚಿವರಾಗಲಿ, ಕ್ಷೇತ್ರದ ಅಭಿವೃದ್ಧಿಗೆ ಹಗಲಿರುಳು ಶ್ರಮಿಸುತ್ತಿರುವ BN ರವಿಕುಮಾರ್ ಅವರಿಗೆ ಸುದೀರ್ಘ ಆಯುಷ್ಯ ಮತ್ತು ಆರೋಗ್ಯ ಸಿಗಲಿ ಎಂದು ಹಾರೈಸಿದ ಅಭಿಮಾನಿಗಳು. ಬರುವ 2028 ವಿಧಾನಸಭೆ ಚುನಾವಣೆಯ ನಂತರ BN ರವಿಕುಮಾರ್ ಅವರು ಸಚಿವರಾಗಲಿ, ಆಯ್ಕೆಯಾಗಿ ನಮ್ಮ ಕ್ಷೇತ್ರವನ್ನು ಮತ್ತಷ್ಟು ಅಭಿವೃದ್ಧಿಯತ್ತ ಕೊಂಡೊಯ್ಯಲಿ ಎಂದು ತಮ್ಮ ಆಶಯವನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಚೀಮೂಲ್ ನಿರ್ದೇಶಕರಾದ ಉಜುಗುರು ರಾಮಣ್ಣ, ಬಂಕ್ ಮುನಿಯಪ್ಪ, JDS ಮುಖಂಡರಾದ ತಾದೂರು ರಘು, ಹನುಮಂತಪುರ ವಿಜಯಕುಮಾರ್, ಬಶೆಟ್ಟಿಹಳ್ಳಿ ನಾರಾಯಣಸ್ವಾಮಿ, ಗಂಜಿಗುಂಟೆ ನರಸಿಂಹಮೂರ್ತಿ, ಮೇಲೂರು ಉಮೇಶ್, ಕೊತ್ತನೂರು ಲಕ್ಷ್ಮೀಪತಿ, ಶಿಡ್ಲಘಟ್ಟ SM ರಮೇಶ್, ನಂದಕಿಶನ್, ರಹತುಲ್ಲಾ, ಆನ್ನೂರು ವಿಜಯೇಂದ್ರ, ಇತ್ತಲಹಳ್ಳಿ ವೆಂಕಟೇಶ್, ಚೌಡಸಂದ್ರ CK ಗಜೇಂದ್ರ ಬಾಬು, ನಾಗಮಂಗಲ ಶ್ರೀನಿವಾಸ್, MG ನವೀನ್ ಕುಮಾರ್, ಪ್ರದೀಪ್ ದೀಪು, ಕೊತ್ತನೂರು ಚಂದ್ರು ಹಾಗೂ BN ರವಿಕುಮಾರ್ ಅವರ ಅಭಿಮಾನಿಗಳು, JDS ಮುಖಂಡರು ಹಾಗೂ ಕಾರ್ಯಕರ್ತರು ಇನ್ನು ಮುಂತಾದವರು ಹಾಜರಿದ್ದರು. ಈ ದಿನ ಅವರ ಹುಟ್ಟುಹಬ್ಬನ ಎಲ್ಲರೂ ಕೂಡ ಅಂಧ ಮಕ್ಕಳ ಶಾಲೆಯಲ್ಲಿ ಮುಂಭಾಗ ಕೇಕ್ ಅವ್ರ ಮುಖೇನ ಕೇಕ್ ಉಳಿಸುವ ಮೂಲಕ ಅವರ ಹುಟ್ಟುಹಬ್ಬನ ಆಚರಣೆ ಮಾಡ್ತಾ ಇದ್ದೀವಿ. ಆ ಭಗವಂತ ಇವತ್ತೇನು ಅವರು ತಿರುಪತಿಗೆ ಹೋಗಿ ಆ ಭಗವಂತನ ವೆಂಕಟೇಶ್ವರ ದರ್ಶನ ಪಡೆದು ಈ ತಾಲೂಕಿನ ಜನತೆಗೆ ಶುಭವಾಗಲಿ ಅಂತ ನಮ್ಮೆಲ್ಲರ ಪರವಾಗಿ ನಮ್ಮೆಲ್ಲರ ಪರವಾಗಿನೂ ಆ ದೇವರ ಹತ್ರ ಏನ್ ಕೇಳ್ಕೊಂಡ್ರ ನಾವು ಕೂಡ ಅದೇ ರೀತಿ ಆ ಭಗವಂತ ಆ ರವಿಕುಮಾರ್ ಅವರಿಗೆ ಅವರ ಸಂಸಾರಕ್ಕೆ ಅನೇಕ ವರ್ಷಗಳ ನೂರಾರು ವರ್ಷಗಳ ಕಾಲ ಒಳ್ಳೇದಾಗಲಿ ಅಂತ ನಾವು ಕೂಡ ಶುಭ ಹಾರೈಸ್ತಾ ಇದ್ದೀವಿ. ಕಾರಣ ಏನಂದ್ರೆ ಇಂಥ ಒಬ್ಬ ನಾಯಕ, ಇಂಥ ಒಬ್ಬ ಶಾಸಕ ಸಿಕ್ಕಿರೋದು ಖಂಡಿತ ನಮ್ಮ ಪೂರ್ವ ಜನ್ಮದ ಪುಣ್ಯ ಎಂದು ಕೂಡ ನಾವೆಲ್ಲರೂ ಕೂಡ ಭಾವಿಸ್ತೀವಿ. ಕಾರಣ ಏನಂತಂದ್ರೆ ಕೈ ಬಾಯಿ ಎರಡನ್ನೂ ಶುಭವಾಗಿರ್ತಕ್ಕಂಥ ಒಬ್ಬ ನಾಯಕ ನಮ್ಗೆ ಸಿಕ್ಕವನು ಇವತ್ತಂದ್ರೆ ಇದು ನಮ್ಮೆಲ್ಲರ ನಿಮ್ಮ ಎಲ್ಲರ ಪುಣ್ಯ. ಹಾಗೇನೆ ಯಾವುದೇ ಕೆಲಸನ ಇವತ್ತು ವಿರೋಧ ಪಕ್ಷದಲ್ಲಿ ಇದ್ರೂ ಸಹ ಪ್ರತಿಪಕ್ಷದಲ್ಲಿ ಪಕ್ಷದಲ್ಲಿರೋರು ಕೂಡ ಮಾಡುವಂತ ಒಂದು ಒಳ್ಳೊಳ್ಳೆ ಕೆಲಸಗಳು ಮಾಡಿ ಈ ತಾಲೂಕಿನ ಅಭಿವೃದ್ಧಿ ಕಡೆ ಕೊಂಡೊಯ್ತಾ ಇರ್ತಕ್ಕಂಥ ನಮ್ಮ ಶಾಸಕರು ಅವರ ಇರೋ ತನಕ ಅವರ ಎಲ್ಲಿವರೆಗೂ ಭಗವಂತ ಅವರಿಗೆ ಶಕ್ತಿ ಕೊಡ್ತಾನೋ ಅಲ್ಲಿವರೆಗೂ ಕೂಡ ನಮ್ಗೆ ಶಾಸಕ ಆಗಿರ್ಲಿ ಅನ್ನೋದು ಕೂಡ ನಮ್ಮ ಭಾವನೆ. ಅವಾಗ್ಲೇ ಅಲ್ಲಿ ನಮ್ಮ ಅಭಿಮಾನಿಗಳು ಹೇಳ್ತಾ ಇದ್ರು, ಮುಂದಿನ 28ಕ್ಕೆ ನಮ್ಗವರು ಮಿನಿಸ್ಟರ್ ಆಗಿ ಕಾಣಿಸ್ಬೇಕು ಅಂತ. ಖಂಡಿತ ನಮ್ಮಲ್ಲಿ ಕೂಡ ಅದೇ ಭಾವನೆ ಇದೆ. ಅವರು ಮುಂದಿನ 28ಕ್ಕೆ ಇಲ್ಲಿ MLA ಅವರಾಗಿ ಈ ರಾಜ್ಯದ ಒಬ್ಬ ಸಚಿವರಾಗಿ ನಮ್ಮ ಕಡೆ ಕಾಣಿಸ್ಬೇಕು ಅನ್ನೋದೇ ನಮ್ಮೆಲ್ಲರ ಅನುಮಾನ. ಆ ಭಗವಂತ ಅವರಿಗೆ ಮತ್ತು ಅವರ ಈ ತಾಲೂಕಿನ ಎಲ್ಲ ಜನತೆಗೂ ಕೂಡ ಒಳ್ಳೇದಾಗಲಿ ಅಂತ ಕೊಡ್ತಾ ಇರ್ತಕ್ಕಂಥ ನಮ್ಮ ರವಿಕುಮಾರ್ ಅವರು 3 ವರ್ಷದ ಕಾಲ ಚೆನ್ನಾಗಿ ಅಂತ ಹೇಳ್ತಾ ನನ್ನ ಮಾತು ಹೇಳ್ತೇವೆ. ಶಾಸಕರು ಒಬ್ಬರು ಶಿಡ್ಲಘಟ್ಟ ಕ್ಷೇತ್ರದ ಅಭಿವೃದ್ಧಿಯ ನೇತಾರರು, ಶಿಕ್ಷಣಕ್ಕೆ, ಆರೋಗ್ಯಕ್ಕೆ, ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ಕೊಟ್ಟು ಈ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸತಕ್ಕಂಥ ನಿಮ್ಮೆಲ್ಲರ ನಾಯಕ, ನಿಮ್ಮ ನಾಯಕರಾದಂಥ ರವಿಕುಮಾರ್ ಅವರಿಗೆ 58ನೇ ಹುಟ್ಟುಹಬ್ಬದ ಶುಭಾಶಯವನ್ನು ಹೇಳ್ತಾ ಅವರ ಕುಟುಂಬಕ್ಕೂ ಅವರ ಎಲ್ಲ ಕಳೆದೊಯ್ಯುವುದು ಒಳ್ಳೆಯದಾಗಲಿ. ದೇವರು ಮುಂದೆ
ಇನ್ನ ಹೆಚ್ಚಿಗೆ ಮಂತ್ರಿಯಾಗಿ 58ಕ್ಕೆ ಹೇಳ್ತಾ ಇನ್ನು 28ಕ್ಕೆ ಮಂತ್ರಿಯಾಗಿ ಬರಲಿ ಅಂತ ಕೋರ್ತಾ ಅವರು ವಿರೋಧ ಪಕ್ಷದಲ್ಲಿದ್ರೂ ಸಹ ಇವತ್ತು ಕಣ್ಮುಂದೆ ಕಾಣ್ತಾ ಇದೆ. ಶಿಡ್ಲಘಟ್ಟದಲ್ಲಿ ನಗರದಲ್ಲಿ ಏನಿವತ್ತು ಅಮೃತ ಯೋಜನೆ ಆಗ್ಬೋದು, ಎಲ್ಲ ಯೋಜನೆಗಳು ಸುಮಾರು ವಿರೋಧ ಪಕ್ಷ ಸುಮಾರು ಕೋಟಿಗಳು ತಂದಿದ್ದಾರೆ, ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲರೂ ಮೆಚ್ಕೋಬೇಕಾಗ್ತದೆ. ಸುಮಾರು 30-40 ವರ್ಷದಿಂದ ಇಡೀ ಕ್ಷೇತ್ರದಲ್ಲಿ ಯಾವುದೇ ಅಭಿವೃದ್ಧಿ ಕಾಣಿರಲಿಲ್ಲ. ಇವತ್ತು ರಸ್ತೆಗಳಾಗ್ಬೋದು, ಚರಂಡಿಗಳಾಗ್ಬೋದು, ಆಮೇಲೆ ಡ್ರೈನೇಜ್ ಆಗ್ಬೋದು, ಇವತ್ತು ಅಭಿವೃದ್ಧಿ ಕಾಣ್ತಾ ಇದೆ ಅಂದ್ರೆ ಅದು BN ರವಿಕುಮಾರ್ ಅಂತ ಹೇಳಕ್ ಇಚ್ಛೆ ಪಡ್ತೇನೆ. ಅವರಿಗೆ ದೇವರು ಇನ್ನ ಹೆಚ್ಚಿನ ಆರೋಗ್ಯ ಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಸನ್ಮಾನ್ಯ ಶಾಸಕರಾಗಿರ್ತಕ್ಕಂಥ BN ರವಿಕುಮಾರ್ ಅವರ 58ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನ ಎಲ್ಲ ಶಿಡ್ಲಘಟ್ಟ ತಾಲೂಕಿನ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ಅಭಿಮಾನಿಗಳ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ಅವರು ಈ ಕ್ಷೇತ್ರದಲ್ಲಿ ಕೈಗೊಂಡಿರ್ತಕ್ಕಂಥ ಅಭಿವೃದ್ಧಿಗೆ ನಾಂದಿಯಾಗಿರ್ತಕ್ಕಂಥ ನಮ್ಮ ಶಾಸಕರು ಇವತ್ತು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಾ ಇದ್ದಾರೆ. ಅವರು ಏನು ಈ ಶಿಡ್ಲಘಟ್ಟ ತಾಲೂಕಿನ ಅಭಿವೃದ್ಧಿಗೆ ಕನಸು ಕಾಣ್ತಾ ಇದ್ದಾರೆ. ಆ ಕನಸು ನಿಲ್ಲಿಸಬೇಕಾದ್ರೆ ಅವರು ಮುಂದೆ ಕೂಡ ಶಾಸಕರಾಗಿ ಶಿಡ್ಲಘಟ್ಟ ತಾಲೂಕಿಗೆ ಆಯ್ಕೆ ಆಗಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ಅಂತ ಒಬ್ಬ ನಾಯಕರ ಒಂದು ಹುಟ್ಟುಹಬ್ಬವನ್ನು ಇವತ್ತು ಅಭಿಮಾನಿಗಳು ತುಂಬಾ ಸಡಗರದಿಂದ ಆಚರಣೆ ಮಾಡ್ತಾ ಅರ್ಥಪೂರ್ಣವಾಗಿ ಈ ಒಂದು ಅಂಧ ಮಕ್ಕಳ ಶಾಲೆಗಳಲ್ಲಿ ಅವರಿಗೆ ಬಟ್ಟೆ ಮತ್ತು ಕಾರ್ಪೆಟ್ ಇತರೆ ಅವರ ಅವಶ್ಯಕ ವಸ್ತುಗಳನ್ನು ವಿತರಣೆ ಮಾಡಿ ಅವರಿಗೆ ಒಂದು ಶುಭ ಹಾರೈಸತಕ್ಕಂಥ ಮಾನ್ಯ ಶಾಸಕರಿಗೆ ಶುಭ ಹಾರೈಸತಕ್ಕಂಥ ಕೆಲಸವನ್ನ ಇವತ್ತು ಅವರ ಅಭಿಮಾನಿಗಳು ಮತ್ತು ಮುಖಂಡರು, ಆ ಪಕ್ಷದ ಮುಖಂಡರು, JDS ಪಕ್ಷದ ಮುಖಂಡರು ಮಾಡ್ತಾ ಇರೋದು ಒಂದು ಒಳ್ಳೆಯ ಸಂಕೇತ ಅಂತ ಭಾವಿಸ್ತಾ, ಇವರು ಏನು ಇವತ್ತು ನಮ್ಮ ಶಾಸಕರು ಈ ಒಂದು ಶಿಡ್ಲಘಟ್ಟ ತಾಲೂಕಲ್ಲಿ ಹೆಚ್ಚಿನ ಅಭಿವೃದ್ಧಿಗೆ ಒತ್ತು ಕೊಡ್ತಾ ಇರ್ತಕ್ಕಂಥ ಒಂದು ಸಂದರ್ಭ ಇರೋದ್ರಿಂದ ಅವರು ಹೆಚ್ಚಿನ ಈ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಅವರು ಮುಂದೆ ಕೂಡ ಶಾಸಕರಾಗಿ ಈ ಕ್ಷೇತ್ರಕ್ಕೆ ಪ್ರತಿನಿಧಿಸಬೇಕಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಈ ಒಂದು ಕಾರ್ಯಕ್ರಮ ಕ್ಷೇತ್ರದ ಜನಪ್ರಿಯ ಶಾಸಕರಾದ BN ರವಿಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಈ ಕ್ಷೇತ್ರದ ಸಾಮಾನ್ಯ ಜನ ಹಾಗೂ ಅವರ ಅಭಿಮಾನಿಗಳು, ಈ ಪಕ್ಷದ ಹಿರಿಯ ಮುಖಂಡರು, ಕಾರ್ಯಕರ್ತರು, ಎಲ್ಲ ಅವರ ಕ್ಷೇತ್ರದ ಅಭಿಮಾನಿಗಳು ಸೇರಿ ಎಂದಿನ ವರ್ಷದಂತೆ ಈ ವರ್ಷದ ಸರಳವಾಗಿ ಏನು ಅಂಗವಿಕಲರ ಮಕ್ಕಳ ಒಂದು ಸಮ್ಮುಖದಲ್ಲಿ ಫೇಸ್ಬುಕ್ ಮುಖಾಂತರ ಅವರ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಿಸಿ ನಮ್ಮ ಮುಖಂಡರು ಈಗಾಗಲೇ ಹೇಳಿದ್ದಾರೆ. ಈ ಕ್ಷೇತ್ರದ ಅವರು ಶಾಸಕರಾದ ಮೇಲೆ ಅವರು ಮಾಡಿರುವ ಅಭಿವೃದ್ಧಿ ಕಾರ್ಯಗಳು ಪ್ರತಿಯೊಬ್ಬರಿಗೂ ಮನೆ ಮನೆಗೂ ತಲುಪ್ತಾ ಇದೆ. ಹಾಗೆ ಸರ್ಕಾರದಿಂದ ಬರುವಂತ ಯಾವುದೇ ಸೌಲಭ್ಯಗಳನ್ನು ಅವರು ಜನಸಾಮಾನ್ಯರಿಗೆ ತಲುಪುವಲ್ಲಿ ಯಶಸ್ವಿಯಾಗಿ ಅವರು ಕಾರ್ಯವನ್ನು ನಿಭಾಯಿಸಿದ್ದಾರೆ. ಮುಂಬರುವ ದಿನಗಳಲ್ಲಿ ಈ ಕ್ಷೇತ್ರದ ಇನ್ನಷ್ಟು ಈ ಮತದಾರರು ಹಾಗೂ ಈ ಕ್ಷೇತ್ರದ ಜನ ಅವರಿಗೆ ಶಕ್ತಿ ತುಂಬಿ ಈ ಕ್ಷೇತ್ರವನ್ನು ಅಭಿವೃದ್ಧಿಯತ್ತ ಸಾಗಕ್ಕೆ ಅವ್ರ ಜೊತೆ ಎಲ್ಲ ನಮ್ಮ ಕಾರ್ಯಕರ್ತರು, ಮುಖಂಡರು, ಅಭಿಮಾನಿಗಳು ಅವರಿರುವವರೆಗೂ ಅವ್ರ ಜೊತೆಯಲ್ಲಿ ಹಿಂದೆ ನಿಂತು ಧೈರ್ಯ ತುಂಬಿ ಅವರಿಗೆ ಒಳ್ಳೆಯದಾಗಲಿ ಅಂತ ಕೇಳಿಕೊಳ್ತಾರೆ. ಅದೇ ರೀತಿ ಪ್ರತಿ ವರ್ಷ ಅವರು ಹುಟ್ಟುಹಬ್ಬದಂದು ತಿರುಪತಿ ವೆಂಕಟರಮಣ ಸಮಿತಿಗೆ ಹೋಗಿ ಈ ಕ್ಷೇತ್ರದ ಜನಕ್ಕೆ ಮತ್ತು ನಮ್ಮ ಪಕ್ಷದ ಮುಖಂಡರು, ಕಾರ್ಯಕರ್ತರಿಗೆ ಒಳ್ಳೆಯದಾಗಂತೆ ಪ್ರತಿ ವರ್ಷದಿಂದ ಅವರು ಪೂಜೆ ಮಾಡಿಸಿ ನಾಳೆ ಕ್ಷೇತ್ರಕ್ಕೆ ಬರ್ತಾರೆ. ಏನು ಈ ದಿನ ನಮ್ಮ ರವೀಂದ್ರ ಅಭಿಮಾನಿಗಳು ಅವರ ಹುಟ್ಟುಹಬ್ಬ ಅಂತೇಳಿ ಬಹಳ ವಿಜೃಂಭಣೆಯಿಂದ ತಡವಾಗಿ ಹಾಗೂ ಒಂದು ಅರ್ಥಪೂರ್ಣವಾಗಿ ಆಚರಿಸ್ತಾ ಇದ್ದಾರೆ. ನಮ್ಮ ಪಕ್ಷದ ಮುಖಂಡರು, ನಮ್ಮ ಕಾರ್ಯಕರ್ತರು, ಇದು ನೆರವೇರಿಸುವ ಎಲ್ಲ ಅಭಿಮಾನಿಗಳಿಗೂ ನಾನು ಧನ್ಯವಾದ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೆ. ನಮ್ಮ BN ರವಿಕುಮಾರ್ ಅವರ ಹುಟ್ಟುಹಬ್ಬ ಆಚರಿಸಿ ಅವ್ರ ಶುಭಾಶಯ ಕೊಡ್ತಾ ನಮ್ಮ ಶಿಡ್ಲಘಟ್ಟ ತಾಲೂಕಿನ JDS ಮುಖಂಡರು, JDS ಕಾರ್ಯಕರ್ತರು ಹಾಗೂ ಎಲ್ಲ ನಮ್ಮ ಸ್ನೇಹಿತರು ಸೇರಿ ಇಲ್ಲಿ BN ರವಿಕುಮಾರ್ ಅಭಿಮಾನಿಗಳಿಂದ ಈ ಕಾರ್ಯಕ್ರಮ ನೆರವೇರಿಸಿದ್ದೇವೆ. ಎಲ್ಲರಿಗೂ ಇವತ್ತು ನಮ್ಮ ಆಶಾಕಿರಣ ಮಕ್ಕಳಿಗೆ ಬಟ್ಟೆ ವಿತರಣೆ ಹಾಗೂ ಎಲ್ಲ ಅವರಿಗೆ ಸಮಸ್ಯೆ ವಿತರಣೆ ಮಾಡಲಾಗಿದೆ.